ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಟಾರ್ಗೆಟ್ RSS. ವೀಕ್ಷಕರೇ, RSS ಕಚೇರಿಯನ್ನೇ ಧ್ವಂಸ ಮಾಡೋದಕ್ಕೆ ಒಂದು ದೊಡ್ಡ ಪಿತೂರಿ ನಡೆದಿದೆ. ಸ್ವಲ್ಪದರಲ್ಲೇ ನಾಗಪುರದ RSS ಪ್ರಧಾನ ಕಚೇರಿ ಇವತ್ತು ಬಚಾವಾಗುತ್ತೆ. ಇಂಟ್ರೆಸ್ಟಿಂಗ್ ಏನಂದರೆ, ಈ ಪಿತೂರಿಗೂ ಖರ್ಗೆಯ ವಿಡಿಯೋಗೂ ಇರುವಂತಹ ಲಿಂಕು. ಹಾಗಾದರೆ ಖರ್ಗೆ ಅವರು ಅರೆಸ್ಟ್ ಆಗ್ತಾರಾ? ಅವ್ರ ಮೇಲೆ ದಾಖಲಾಗಿರುವಂತಹ FIRನಲ್ಲಿ ಅಂಥದ್ದೇನಿದೆ? ಏನಿದು ಪಿತೂರಿ? ಇದೆಲ್ಲದ್ರ ಬಗ್ಗೆ ತುಂಬ ಡೀಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಒಂದು ಆಘಾತಕಾರಿ ಸುದ್ದಿ ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಕಚೇರಿಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಭಾರೀ ಪ್ರಮಾಣದ ಸ್ಫೋಟಕಗಳು ಪತ್ತೆಯಾಗುತ್ತೆ. ಈ ಘಟನೆ ಈಗ ದೇಶದಾದ್ಯಂತ ಸಂಚಲನವನ್ನು ಮೂಡಿಸ್ತಾ ಇದೆ. ಆದರೆ ಇಲ್ಲೊಂದು ವಿಚಿತ್ರ ಏನಂದರೆ, ಈ ಸ್ಫೋಟಕಗಳು ಪತ್ತೆಯಾಗೋದಕ್ಕೂ 24 ಗಂಟೆಗಳ ಮುನ್ನ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆಯನ್ನು ನೀಡಿದರು. ಆ ಹೇಳಿಕೆ ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇತ್ತ ಪೊಲೀಸ್ ತನಿಖೆ ಕೂಡ ಶುರುವಾಗಿದೆ. ಖರ್ಗೆ ಅವರನ್ನು ಅರೆಸ್ಟ್ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಇದು ಕೇವಲ ಕಾಕತಾಳೀಯವೋ ಅಥವಾ ಇದರ ಹಿಂದೆ ಯಾವುದಾದ್ರೂ ದೊಡ್ಡ ಪಿತೂರಿಯ ಸಂಚಿತ್ತೋ? ಈ ಇಡೀ ಸ್ಟೋರಿಯನ್ನು ಕೇಳಿದ್ಮೇಲೆ ನೀವೇ ಒಮ್ಮೆ ಯೋಚನೆ ಮಾಡಿ. ವೀಕ್ಷಕರೇ, ನಾಗ್ಪುರದ ರೇಷ್ಮೆ ಬಾಗ್ನಲ್ಲಿ ಏನಾಯಿತು ನೋಡಿ. ನಾಗ್ಪುರದ ರೇಷ್ಮೆ ಬಾಗ್ ಪ್ರದೇಶ RSSನ ಪ್ರಮುಖ ಕೇಂದ್ರಗಳಲ್ಲಿ ಒಂದು. ಇಲ್ಲಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಮನೆಯ ಮುಂದೆ ಬೆಳಿಗ್ಗೆ ಸುಮಾರು 9:45 ಸುಮಾರಿಗೆ ಅನುಮಾನಾಸ್ಪದವಾದಂತಹ ವಸ್ತುಗಳು ಕಂಡು ಬರ್ತವೆ. ಮನೆಯ ಮಾಲೀಕರು ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ರು. ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಫೊರೆನ್ಸಿಕ್ ಟೀಮ್ ತಪಾಸಣೆ ನಡೆಸಿದಾಗ ಅಲ್ಲಿ ಸಿಕ್ಕಂತಹ ವಸ್ತುಗಳು ಪೊಲೀಸರನ್ನೇ ಬೆಚ್ಚಿ ಬೀಳಿಸುತ್ತೆ. ಅಷ್ಟಕ್ಕೂ ಅಲ್ಲಿಂದ ವಶಪಡಿಸಿಕೊಂಡಂತಹ ವಸ್ತುಗಳು ಯಾವುದು ಅಂದರೆ 58 ಡೆಟೋನೇಟರ್ಗಳು, ಹಲವಾರು ಕನೆಕ್ಟರ್ಗಳು ಮತ್ತು 15 ಸಜೀವ ಗುಂಡುಗಳು. ಇಷ್ಟು ದೊಡ್ಡ ಪ್ರಮಾಣದ ಸ್ಫೋಟಕ ಸಾಮಗ್ರಿಗಳು RSS ಕಚೇರಿಯ ಸಮೀಪದಲ್ಲೇ ಸಿಕ್ಕಿರೋದು ಯಾವುದೋ ದೊಡ್ಡ ಅನಾಹುತಕ್ಕೆ ಸಿದ್ಧತೆ ನಡೆದಿತ್ತ ಅನ್ನೋ ಪ್ರಶ್ನೆಯನ್ನು ಈಗ ಹುಟ್ಟುಹಾಕಿದೆ. ವೀಕ್ಷಕರೇ, ರಕ್ಷಣಾ ಸಂಸ್ಥೆಗಳೀಗ ಈ ಬಗ್ಗೆ ತೀವ್ರವಾದಂತಹ ತನಿಖೆಯನ್ನು ನಡೆಸ್ತಾ ಇದೆ. ಈಗ ವಿಷಯ ಏನಂದರೆ, ಈ ಸ್ಫೋಟಕ ಪತ್ತೆಯ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿವಾದಾತ್ಮಕ ಹೇಳಿಕೆ ಕೂಡ ತಳುಕು ಹಾಕ್ಕೊಳ್ತಾ ಇದೆ. ನೋಡಿ, ಈ ಘಟನೆಗೂ 24 ಗಂಟೆಗಳ ಮೊದಲು ಅಸ್ಸಾಂನಲ್ಲಿ ನಡೆದಂತಹ ಚುನಾವಣಾ ರ್ಯಾಲಿಯಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತುಂಬ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ರು. कोई इस जहरीला सांप आपके सामने से गुजर रहा है और आप नमाज भी पढ़ रहे हैं, नमाज तोड़ के उस जहरीली सांप को मारना, ये कुरान में कहा है. और मैं यही कहूंगा, आपका नमाज तोड़ना है तो परवाह नहीं, ये जहरीला सांप है RSS और बीजेपी. इसको अगर आप नहीं मारेंगे आप कभी बचेंगे नहीं. इसीलिए भाइयों, तो आप मेरे को जल्दी. ಮೂಲಗಳ ಪ್ರಕಾರ ಅವರು ಮುಸ್ಲಿಂ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡ್ತಾ RSS ಮತ್ತು BJPಯನ್ನು ವಿಷಕಾರಿ ಹಾವುಗಳು, ನೀವೇನಾದರೂ ನಮಾಜ್ ಮಾಡಬೇಕಾದ್ರೆ ಈ ಹಾವುಗಳ ಅಡ್ಡ ಬಂದರೆ ನೀವು ನಮಾಜ್ ಮಾಡೋದನ್ನು ಬಿಟ್ಟು ಮೊದಲು ಈ ಹಾವುಗಳನ್ನು ಹೊಡೆದುಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಖರ್ಗೆ ಅವರು ಡೈರೆಕ್ಟಾಗಿ ಮುಸಲ್ಮಾನರಿಗೆ ಹೇಳ್ತಾರೆ, RSS ಅನ್ನೋದು ಹಾವುಗಳಿದ್ದಂಗೆ, ಅವರನ್ನು ಹೊಡೆದುಕೊಳ್ಳಿ ಅಂತ. ಖರ್ಗೆ ಅವರ ಈ ಹೇಳಿಕೆ ಕೇವಲ ರಾಜಕೀಯ ಟೀಕೆಯಾಗಿ ಉಳಿದಿಲ್ಲ, ಒಂದು ನಿರ್ದಿಷ್ಟ ಸಮುದಾಯವನ್ನು ಹಿಂಸೆಗೆ ಪ್ರಚೋದನೆ ಮಾಡ್ದಂಗಿತ್ತು. ನೋಡಿ, ಆ ಹೇಳಿಕೆ ಕೊಟ್ಟು 24 ಗಂಟೆ ಕಳೆದಿಲ್ಲ, ಅಷ್ಟರಲ್ಲಿ RSS ಕಚೇರಿಯ ಬಳಿ ಸ್ಫೋಟಕಗಳು ಪತ್ತೆ ಆಗುತ್ತೆ. ಇದು ನಿಜವಾಗ್ಲೂ ಆಕಸ್ಮಿಕವಾ ಅಥವಾ ಖರ್ಗೆ ಅವರ ಮಾತಿನಿಂದ ಪ್ರಚೋದನೆಗೆ ಒಳಗಾಗಿ ಕೆಲಸಕ್ಕೆ ಕೈ ಹಾಕಿರ್ಬೋದಾ? ಹಂಗಾಗಿದ್ರೂ ಅಚ್ಚರಿ ಇಲ್ಲ ಬಿಡಿ. ನೋಡಿ,
ಖರ್ಗೆ ಸಾಹೇಬರು ಕಾಂಗ್ರೆಸ್ ಪಕ್ಷವನ್ನು ಸೇರಿ ಗಾಂಧಿ ಕುಟುಂಬಕ್ಕೆ ತಮ್ಮ ಸರ್ವಸ್ವವನ್ನು ಕೂಡ ಒಪ್ಪಿಸ್ತಾರೆ. ಪಾಪ ಅದಾದಮೇಲೆ ಹಳೆದನ್ನೆಲ್ಲ ಮರ್ತಂಗಿದೆ ಅವರು. ರಾಜಕೀಯಕ್ಕೆ ಬಂದ ಮೇಲೆ ಖರ್ಗೆ ಅವರು ಚಿಕ್ಕವರಿದ್ದಾಗ ಅವರ ಕುಟುಂಬವನ್ನು ನಾಶ ಮಾಡಿದ್ದು ರಜಾಕ್ರು ಅನ್ನೋ ವಿಷಸರ್ಪಗಳು ಅನ್ನೋದನ್ನು ಕೂಡ ಮರ್ತೇ ಬಿಟ್ಟಿದ್ದಾರೆ. ಬದಲಾಗಿ ಇವತ್ತು RSSಗೆ ವಿಷಸರ್ಪ ಅಂತ ಕರಿತಾ ಇದ್ದಾರೆ. ನೋಡಿ, ಇದು ಚುನಾವಣೆಗಳ ಸಮಯ. ಕೇಂದ್ರ ಸರ್ಕಾರ ಭದ್ರತೆಗಾಗಿ ಹರಸಾಹಸ ಪಡ್ತಾ ಇದೆ. 5 ರಾಜ್ಯಗಳಲ್ಲಿ ಚುನಾವಣೆಗಳು ನಡೀತಾ ಇದೆ. ಇಂತಹ ಟೈಮಲ್ಲಿ ದೇಶದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕೆಡಿಸೋಕೆ ಕೆಲವೊಂದಷ್ಟು ಶಕ್ತಿಗಳು ಪ್ರಯತ್ನ ಪಡ್ತಿದೆಯಾ ಅನ್ನೋ ಅನುಮಾನಗಳು ಈಗ ಮೂಡ್ತಾ ಇದೆ. ಈ ಹಿಂದೆ ಬಿಹಾರ ಚುನಾವಣೆಯ ಸಮಯದಲ್ಲೂ ದೆಹಲಿಯ ಕೆಂಪು ಕೋಟೆಯ ಬಳಿ ಸ್ಫೋಟಕ ತುಂಬಿದ ಕಾರುಗಳು ಪತ್ತೆಯಾಗಿದ್ದನ್ನು ನಾವು ಮರೆಯೋ ಹಾಗಿಲ್ಲ. ಈಗ ನಾಗ್ಪುರದಲ್ಲಿ ಪತ್ತೆಯಾದ ಈ ಸ್ಫೋಟಕಗಳು ಕೇವಲ ಅಪರಾಧಿಗಳ ಕೆಲಸವೋ ಅಥವಾ ಇದರ ಹಿಂದೆ ಯಾವುದಾದ್ರೂ ಭಯೋತ್ಪಾದಕ ಸಂಘಟನೆಗಳ ಕೈವಾಡ ಇದೆಯಾ ಅನ್ನೋದು ತನಿಖೆಯನ್ನು ತಿಳಿಬೇಕು. ಆದರೆ ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಇಂತಹ ಜವಾಬ್ದಾರಿ ಇಲ್ಲದ ಹೇಳಿಕೆ ನೀಡೋದು ಎಷ್ಟರ ಮಟ್ಟಿಗೆ ಸರಿ ಇದೆ ಹೇಳಿ? ಇದು ಚುನಾವಣೆಯಲ್ಲಿ ಮತ್ತು ಸಮಾಜದಲ್ಲಿ ಅಶಾಂತಿ ಮೂಡಿಸೋದಕ್ಕೆ ಮಾಡ್ತಿರುವಂತಹ ಪ್ರಯತ್ನ ಅಲ್ವೇ? ನೋಡಿ, RSS ಪ್ರಧಾನ ಕಚೇರಿಯನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸುವ ಪ್ರಯತ್ನಗಳು ಇದೇ ಫಸ್ಟ್ ಟೈಮ್ ನಡೀತಾ ಇರೋದಂತೂ ಅಲ್ಲ. ಈ ಹಿಂದೆ ಕೂಡ ಹಲವು ಬಾರಿ ಇಂತಹ ಸಂಚುಗಳನ್ನು ರೂಪಿಸಲಾಗಿದೆ. ವಿಚಿತ್ರ ಏನಂದರೆ, ಇತ್ತೀಚೆಗಷ್ಟೇ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ನೀಡಿದಂತಹ ಭದ್ರತೆ ಬಗ್ಗೆ ಕಾಂಗ್ರೆಸ್ ಪ್ರಶ್ನೆಗಳನ್ನು ಎತ್ತಿತ್ತು. ಯಾಕೆ ಅವರಿಗೆ ಇಷ್ಟೊಂದು ಭದ್ರತೆ ಕೊಡ್ತಾ ಇದ್ದೀರಾ ಅಂತ. ಈಗ ಆ ನಾಯಕರು ಎಲ್ಲಿದ್ದಾರೆ? ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಈಗಿನ ಘಟನೆಯನ್ನು ನೋಡ್ತಾ ಇದ್ದರೆ ಅಂತಹ ಪ್ರಮುಖ ವ್ಯಕ್ತಿಗಳಿಗೆ ಮತ್ತು ಸ್ಥಳಗಳಿಗೆ ಭದ್ರತೆಯ ಅಗತ್ಯತೆ ಎಷ್ಟಿದೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕೆಲ್ಲರೂ. ಇಷ್ಟು ದೊಡ್ಡ ಘಟನೆ ನಡೆದಿದ್ರು ಕಾಂಗ್ರೆಸ್ ಪಕ್ಷದಿಂದ ಅಥವಾ ಗಾಂಧಿ ಕುಟುಂಬದಿಂದ ಯಾವುದೇ ಪ್ರತಿಕ್ರಿಯೆ ಕೂಡ ಬರದೇ ಇರೋದು ಇಲ್ಲಿ ಇನ್ನೊಂದು ಆಶ್ಚರ್ಯ. ಇದೇ ಸ್ಫೋಟಕಗಳು ದೆಹಲಿಯ ಕಾಂಗ್ರೆಸ್ ಕಚೇರಿಯ ಹತ್ತಿರ ಸಿಕ್ಕಿದ್ರೆ ಇಡೀ ದೇಶದಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ವು. ಅದನ್ನು ದೊಡ್ಡ ಪಿತೂರಿ ಅಂತ ಕರೆಯಲಾಗ್ತಿತ್ತು. ಆದರೆ ಇಲ್ಲಿ ವಿಷಯ RSSಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ವಿರೋಧ ಪಕ್ಷಗಳು ಕೂಡ ಮೌನವನ್ನು ವಹಿಸಿದೆ. ಇನ್ನೊಂದು ಕಡೆ ಅಸ್ಸಾಂ BJP ಖರ್ಗೆ ಅವರ ವಿರುದ್ಧ ದ್ವೇಷ ಭಾಷಣಕ್ಕಾಗಿ FIR ಅನ್ನು ಕೂಡ ದಾಖಲು ಮಾಡಿದೆ. ಪವನ್ ಖೇಡಾ ಜೊತೆಗೆ ಖರ್ಗೆ ಅವರು ಕೂಡ ಅರೆಸ್ಟ್ ಆದರೂ ಆಶ್ಚರ್ಯ ಪಡೋ ಹಾಗಿಲ್ಲ ಬಿಡಿ. ಆದರೂ ನೋಡಿ, ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ದ್ವೇಷ ಭಾಷಣದ ಬಗ್ಗೆ ಬಿಲ್ ತರುವಾಗ ಅಷ್ಟೆಲ್ಲ ಮಾತಾಡ್ತಾರೆ. ಆದರೆ ಈಗ ಅವರ ತಂದೆಯೇ ದ್ವೇಷ ಭಾಷಣ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಕರ್ನಾಟಕದ ದ್ವೇಷ ಭಾಷಣದ ಬಿಲ್ಲು ಹೆಂಗಾಯಿತು ಅಂದರೆ, ಸಿಂಹ ಒಂದು ಬಂದು ಕಾಡಿನಲ್ಲಿ ನಾಳೆಯಿಂದ ಮಾಂಸಾಹಾರವನ್ನು ಯಾರೂ ತಿನ್ನಬಾರ್ದು ಅಂತ ಬ್ಯಾನ್ ಮಾಡ್ದಂಗೆ ಆಯ್ತು ನೋಡಿ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.